ಬಾಗಿದವರಿಗೆ ಭಾಗ ಹೃದಯ ಕೊಡುವವಳೆ, ನಿನ್ಹಾಂಗ ಧರ್ಮದಲ್ಲಿ ಧಾರಾಳತನದಲ್ಲಿ ಮತ್ತೊಬ್ಬರನ್ನು ಕಾಣಿ ಧರೆಗೆ ದೊಡ್ಡವಳೆ, ಸಾವಿರದ ಶರಣವ ಕನ್ನಡದ ತಾಯಿ ಅಂತ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ್ ಕಂಬಾರ್ ಅವರು ಬರೀತಾರೆ. ನಮ್ಮ ಕನ್ನಡ ನಾಡು ಕಸ್ತೂರಿ, ಕನ್ನಡವನ್ನ ಮಾತನಾಡ್ತೇವೆ, ಕನ್ನಡ ನಾಡಿನಲ್ಲಿ ಜನ್ಮ ತಾಳಿದ್ದೇವೆ, ಕಾವೇರಿ ನೀರನ್ನ ನಾವು ಕುಡಿತಾ ಇದ್ದೇವೆ. ನಮ್ಮ ಕನ್ನಡ ನಾಡಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸುತ್ತಾ ಅಂತ ಹೇಳ್ತಾ, ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮ ದೇಶದ ಎರಡು ಕಣ್ಣುಗಳು ಅಂದ್ರೆ ಒಂದು ರೈತ ಮತ್ತೊಬ್ಬ ಯೋಧ. ಆತ್ಮವಿಲ್ಲದ ದೇಹಕ್ಕೆ ಬೆಲೆ ಇಲ್ಲ. ನಮ್ಮ ರಾಷ್ಟ್ರದ ಆತ್ಮ ನಮ್ಮ ದೇಶದ ಆಧಾರ ಸ್ತಂಭ, ನಮ್ಮ ರಾಷ್ಟ್ರೀಯ ಸಂಪತ್ತು, ಮಣ್ಣಿನಲ್ಲಿ ಅನ್ನವನ್ನ ಉತ್ಪಾದಿಸುವಂತಹ ಮಾಂತ್ರಿಕ ಕಲಾವಿದ ನಮ್ಮ ಭಾರತ ದೇಶದ ಸಮಸ್ತ ರೈತ ಬಳಗಕ್ಕೆ ಈ ಸಂದರ್ಭದಲ್ಲಿ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಸ್ಟಾರ್ ವುಮೆನ್ ಅವಾರ್ಡ್ 2026 ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅನಸೂಯ ಮಂಜುನಾಥ್ ಹಾಗೂ ಶ್ರೀಮತಿ ರೂಪಾ ಆರ್ ಅವರು ಭಾಗವಹಿಸಿದರು. ಮಹಿಳಾ ಆಯೋಗದ ಮುಖ್ಯ ಕಾರ್ಯದರ್ಶಿಗಳು ಆಶಾ ಸಬ್ ಇನ್ಸ್ಪೆಕ್ಟರ್ ಮಹಿಳಾ ವಿಭಾಗ, ಶಿವಾನಿ, ಇಸ್ರೋ ವಿಜ್ಞಾನಿಗಳು ಅನುರಾಧ ವೆಂಕಟೇಶ್, ಕ್ಯಾಪ್ಟನ್ ಪ್ರಜ್ವಲ್, ಅವರ ತಾಯಿ ಶಾಂತರಾಮಸ್ವಾಮಿ, ಡಾಕ್ಟರ್ ಅಪೂರ್ವ ರೆಡ್ಡಿ ಹಾಗೂ ಸಮಿತಿ ಅಧ್ಯಕ್ಷೆ ಶಾಲಿನಿ ಗಿರಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 1 ಮಿನಿಟ್ ಉಮಾ, ಯಶಸ್ವಿನಿ ಅರಸ, ಸಂಧ್ಯಾ ಪ್ರಭು, ಕೃಷ್ಣವೇಣಿ, ರಜನಿ ಶಾಸ್ತ್ರಿ, ರೂಪ ಜಯಾನಂದ, ವಿದ್ಯಾ ಪ್ರಭು, ಶಾಲಿನಿ ಮೂರ್ತಿ, ಶಾರದಮಣಿ, ಮೋಹಿನಿ ಜೋಶಿ, ರಾಧ ಶಾನಬೋಗ್, ಸುಗುಣ ದೀಪಕ್, ವಿಜಯಲಕ್ಷ್ಮಿ, ಶಾಂತ ಅನಿಲ್, ಗುರು ಪಂಕಜ್, ಭವಾನಿ ಶರ್ಮಾ, ಆಶಾ ನೆಲ್ಸನ್, ಮಾಲಿನಿ ಅನ್ವೇಕರ್, ಲತಾ ಗಣೇಶ್ ಶೇರ್ ಸೇರಿದಂತೆ ಅನೇಕ ಸಾಧಕಿಯರಿಗೆ ಸ್ಟಾರ್ ವುಮೆನ್ ಅವಾರ್ಡ್ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮವು ಮಹಿಳಾ ಸಾಧನೆಗೆ ಪ್ರೋತ್ಸಾಹ ನೀಡುವ ಮಹತ್ವದ ವೇದಿಕೆಯಾಯಿತು.
ಕೊಡುವ ಮರಗಳು. ಫಲ ಕೊಡುವ ಮರಗಳನ್ನು ರಾಜ್ಯ ಉದ್ದಕ್ಕೂ, ರಾಜ್ಯ ಅಗಲಕ್ಕೂ, ರಾಜ್ಯದೆಲ್ಲೆಡೆ ಅದನ್ನು ನೆಟ್ಟಿ ಅದನ್ನು ಪೋಷಣೆ ಮಾಡಬೇಕು ಅನ್ನೋದು ಒಂದು ವಿಷನ್ನ ನಾನು ತೊಗೊಂಡೆ. ಅದನ್ನು ನಾನು ತೊಗೊಂಡಿದ ತಕ್ಷಣ ನನ್ನ ಸ್ನೇಹಿತರಿಗೆ ನಾನು ಅಪ್ರೋಚ್ ಮಾಡಿದೆ. ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ, ಒಂದು ಒಳ್ಳೆ ಮನಸ್ಸುಗಳನ್ನ ಸೇರಿಸಿ ನಾನು ಈ ಕಾರ್ಯಕ್ರಮ ಮಾಡೋಣ, ಇದನ್ನು ಶುರು ಮಾಡೋಣ ಯೋಜನೆ ಅಂಥೇಳಿ ಒಳ್ಳೆ ಆಲೋಚನೆ ಇಟ್ಕೊಂಡು, ಒಳ್ಳೆ ಕನಸನ್ನು ಇಟ್ಕೊಂಡು, ನನ್ನ ಒಳ್ಳೆ ಮನಸ್ಸುಗಳನ್ನ ಇರುವ ವ್ಯಕ್ತಿಗಳನ್ನ, ನನ್ನ ಸ್ನೇಹಿತರನ್ನೆಲ್ಲ ಸೇರಿಸಿ ನಾನು ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೇವಾ ಸಮಿತಿಯನ್ನು ಡಿಸೆಂಬರ್ 2ನೇ ತಾರೀಕು 2023ರಂದು ಇದೇ ಸಭಾಂಗಣದಲ್ಲಿ ತಮ್ಮೆಲ್ಲರ ಮುಖ್ಯಸ್ಥಿಯಲ್ಲಿ ನಾನು ಇದನ್ನು ಉದ್ಘಾಟನೆ ಮಾಡಿದ್ದೀನಿ. ನಾವು ಈಗ 50ನೇ ವರ್ಷದಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬ ನಮ್ಮ ದೇಶದ ಮಹಿಳೆಯರಿಗೆ ನಿಮ್ಮ ಜೊತೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮಹಿಳಾ ದಿನಾಚರಣೆ ಪ್ರಾರಂಭವಾದದ್ದೇ ಒಂದು ವಿಶೇಷ. 1907 ಮಾರ್ಚ್ನಲ್ಲಿ ಮೊದಲನೇದಾಗಿ ನ್ಯೂಯಾರ್ಕ್ ಸಿಟಿನಲ್ಲೇ ಪ್ರಾರಂಭ ಆದದ್ದು. 15,000 ಮಹಿಳೆಯರು ತಮ್ಮ ವೋಟ್ ಹಾಕೋ ಹಕ್ಕಿಗೆ ಮತ್ತು ಅವ್ರು ಮಾಡೋ ಕೆಲಸಕ್ಕೆ ಸರಿಯಾದ ವೇತನ ಸಿಗಬೇಕು ಅನ್ನೋದಕ್ಕೆ ಪ್ರಶಾಂತವಾಗಿ ಅವರು ಮಾಡಿದ ಹೋರಾಟಕ್ಕೆ 1975 ಮಾರ್ಚ್ 8ನೇ ತಾರೀಕು ವಿಶೇಷವಾಗಿ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸೋಕ್ಕೆ ಪ್ರಾರಂಭ ಮಾಡಿತು. I am the first person in the entire world to kind of tell a parent if it is a boy or a girl. Okay, as a doctor, when a mother delivers, ನಾನೇ ಅವ್ರಿಗೆ ಹೆಣ್ಮಗುನ ಗಂಡ್ಮಗುನ ಅಂತ ಹೇಳ್ತೀನಿ. And every single time I see the difference, the reaction it comes when if it is a boy child and it is a girl child. And it happens in every family, rich, poor, educated, non-educated, you name it, and I see the difference. Forget about them. I think second baby ಆದಾಗ first baby ಹೆಣ್ಪಾಪು ಆಗಿದೆ, second babyನೂ ಹೆಣ್ಪಾಪು ಆದಾಗ sometimes I myself after all these years also sometimes I feel oh second ಹೆಣ್ಪಾಪು ಆಯ್ತಾ. That is how deeply ingrained we have with respect to the male and female gender. I have twin boys. And when I got to know I was pregnant with twins, my first thought was that God, let it not be two girls, because I was so scared as to how I will be able to raise two girls in this world, because day in and day out I see everything that women have to kind of go through. ಇವತ್ತು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೇವಾ ಸಮಿತಿ ವತಿಯಿಂದ ಇವತ್ತು ಇಲ್ಲಿ ಯುವ ಪಥ ಆಡಿಟೋರಿಯಂನಲ್ಲಿ ಮಾರ್ಚ್ 21 ಬೆಳಗ್ಗೆ ನಾವು ಆಯೋಜನೆ ಮಾಡಿದ್ವಿ ನಿಮ್ಮ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು. ಸೊ ಇದರ ಅಂಗವಾಗಿ ನಮ್ಮ ಸಮಿತಿ ಬಗ್ಗೆ ಹೇಳಬೇಕು ಅಂದರೆ ನಾವು ಇದ್ರ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೀವಿ. ನಮ್ಮ ಮೇನ್ ಉದ್ದೇಶ ಬಂದು ಫಲ ಕೊಡುವ ಗಿಡಗಳನ್ನು ನೆಟ್ಟು ಅದನ್ನು 3 ವರ್ಷ ಪೋಷಣೆ ಮಾಡಬೇಕು. ಅದು ಮರವಾಗಿ ಬಿಟ್ಟು ಅದನ್ನು ಹಣ್ಣು ಕೊಡೋವರೆಗೂ ಅದನ್ನು ಪೋಷಣೆ ಮಾಡಬೇಕು. ಹಾಗಾಗಿ ಇದರ ನಿಟ್ಟಿನಲ್ಲಿ ನಾವು ಸುಮಾರು ಸರ್ಕಾರಿ ಶಾಲೆಗಳು, ಜಯದೇವ, ಕಿಮ್ಸು, ಕಿದ್ವೈ ಈ ಥರ ತುಂಬ ಇದಕ್ಕೆ ಕಾರ್ಯಕ್ರಮಗಳಿಗೆ ಅಲ್ಲಿ ಹೋಗಿ ಗಿಡಗಳನ್ನ ನೆಟ್ಟಿದ್ದೀವಿ. ಆಮೇಲೆ ನಮ್ಮ ಅಬ್ದುಲ್ ಕಲಾಂ ಅವರ ಕನಸು ಏನಾಗಿತ್ತು, ಆದರ್ಶ ಏನಾಗಿತ್ತು, ಆದರ್ಶನ ಸ್ಕೂಲ್ಸು ಮತ್ತು ಕಾಲೇಜಸ್ಗೆಲ್ಲ ಹೋಗಿ ಅವರ ಕನಸುಗಳನ್ನು ಅವ್ರಿಗೆ ರೀಚ್ ಮಾಡಿಸಿ ನಮ್ಮ ದೇಶ ಭಕ್ತಿಯನ್ನು ಅವ್ರಿಗೆ ಹೃದಯ ತಟ್ಟುವಂತೆ ನಾವು ಒಂದು ಮೋಟಿವೇಶನ್ ಸ್ಪೀಚ್ಗಳು ಕೊಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಸಹಕಾರ ಮಾಡಿರುವ ನಮ್ಮ ರೂಪಾ MV ಮೇಡಮು, ಇಸ್ರೋ ಸಂಸ್ಥೆಯಿಂದ ಸುಮಾರು ಸೈಂಟಿಸ್ಟ್ಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ವುಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ಇವತ್ತಿನ ಕಾರ್ಯಕ್ರಮ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸ್ಟಾರ್ ವುಮೆನ್ 2026 ಅಂತ ಆಯೋಜನೆ ಮಾಡಿದ್ದೀವಿ. ವಿಭಿನ್ನ ಕ್ಷೇತ್ರದಲ್ಲಿ ಮಹಿಳೆಯರು ಬಂದು ಅವರ ಸಾಧನೆಯನ್ನು ಗುರುತಿಸಿ ಇವತ್ತು ನಾವು ಅವ್ರಿಗೆ ಇಲ್ಲಿ ಪ್ರಶಸ್ತಿನ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ, ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು.